ಸಿಪ್ ಬೈ ಸಿಪ್ ಕುಡಿತೀನಿ. ನೀವೇ ಹೇಳ್ತೀರಾ, ಅಯ್ಯೋ ಇಷ್ಟು ದಿನ ನಮ್ಗೆ ಈ ಥರ ಗೊತ್ತೇ ಇರಲಿಲ್ವಲ್ಲ ಅಂತೀರ. ಅಷ್ಟು ಒಳ್ಳೆಯದು. ದಿನಕ್ಕೆ 1 ಸ್ಪೂನ್ ಆದರೂ ಉಪಯೋಗಿಸ್ತೀನಿ ನೋಡಿ. ಇದು ಇಷ್ಟು ಸಬ್ಜಾ ಬೀಜ, ಕಾಮ್ ಕಸ್ತೂರಿ ಬೀಜ ಅದನ್ನು ಅಷ್ಟೇ ನೆನೆಸಿ ನಾನು ಈ ಥರ ಡಬ್ಬಿಲಿ ಹಾಕಿಟ್ಕೊಳ್ತೀನಿ. ನಾನು 5 kg ತರಿಸಿದ್ದೀನಿ. 5 kg ಏನಕ್ಕೆ ಅಂತ ನಿಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮಗೆ ಸ್ಕಿನ್ನು ಗ್ಲೋ ಕೊಡೋದು, ವೆಯ್ಟ್ ಲಾಸ್ ಆಗೋದು ನೋಡಿ, ಹೊಟ್ಟೆ ಬೊಜ್ಜು ಕರ್ಕೋದಕ್ಕೆ ಪ್ರತಿಯೊಂದಕ್ಕೂ ನಾನು ಪೌಡರ್ ಮಾಡ್ತಾಯಿದ್ದೀನಿ. ಆ ಪೌಡರ್ ಜೊತೆಯಲ್ಲಿ ನೀವು ಊಟನೂ ತಿನ್ನಬೇಕು, ವಾಕ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ನಗ್ನಗ್ತಾ ಇರಬೇಕು. ನಾನು ಏನೇನು ಮಾಡ್ತೀನಿ ಅಂತ ನನಗೆ ಡೈಲಿ ವ್ಲಾಗ್ ಮಾಡಿ, ಡೈಲಿ ರುಟೀನ್ ಮಾಡಿ ಅಂತ ಇದ್ದಾರೆ. ನನಗೆ ಸಾಧ್ಯನೇ ಆಗ್ತಾಯಿಲ್ಲ. ಯಾಕಂದರೆ ನೋಡಿ, ತುಂಬ ಆರ್ಡ್ರ್ ಇರುತ್ತೆ ನನಗೆ. ತುಂಬ ಆರ್ಡ್ರು ಇದೆಲ್ಲ ಮಾಡಿಟ್ಟಿರೋದು. ಇದು ಮಾಡಬೇಕಾಗಿರೋದು ತರಿಸಿರೋದು ಮೂಟೆ. ನಾನು ಇದು ನಿನ್ನೆ ವಿಡಿಯೋ ನೋಡಿರ್ಬೋದು, ನನಗೆಲ್ಲ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳಿ. ಅದನ್ನು ಇವತ್ತು ಹೊಲಿಯಕ್ಕೆ ಹಾಕಕ್ಕೆ ಹೋಗಬೇಕು ನೋಡಿ. ಇದು ವೆಯ್ಟ್ ಲಾಸ್ ಪೌಡರ್ಗೆ ತರಿಸಿರೋದು. ಈಗ ಉರಿಬೇಕು. ನಾನು ಇಷ್ಟು ತರಿಸ್ತೀನಿ ನೋಡಿ. ಚಕ್ಕೆ, ಓಂಕಾಳು ಎರಡೆರಡು ಒಂದು ಸರಿಗೆ ನಾನು 30 kg ಮಾಡೋದು. ಹಾಗಾಗಿ 2 ಸೆಟ್ ತರಿಸ್ತೀನಿ ನೋಡಿ. ಇದು ಕಲೋಂಜಿ ಎಲ್ಲ ನಮ್ಮ ಕೂದಲಿಗೆ, ನಮಗೆ ಸ್ಕಿನ್ಗೆಲ್ಲ ಎಷ್ಟು ಒಳ್ಳೆಯದು. ಇದು ಎಲ್ಲ ಕೆಳಗಿದೆ. ಇದು ಸೋಂಪು, ಇದೆಲ್ಲ ಹಾಕ್ತೀನಿ. ನಾನು ಹೇಳಿದ್ದೀನಿ ಏನೇನು ಹಾಕ್ತೀನಿ ಅಂತ ಹೇಳಿ. ಇದೆಲ್ಲ ಇವಾಗ ಮಾಡಬೇಕು. ಸೊಪ್ಪು ತಗೊಂಡೆ, ಸೊಪ್ಪು ಬಿಡಿಸ್ಬೇಕು. ಇದು ರಾಗಿ ಐಟಮು. ರಾಗಿ ಅಂಬಲಿ ತುಂಬ ಸೇಲ್ ಆಗ್ತಿದೆ. ರಾಗಿ ಅಂಬಲಿ ತರಿಸಿದ್ದೀನಿ. ರಾಗಿ ಅಂಬಲಿ ಮಾಡಬೇಕೀಗ. ಆಮೇಲೆ ಇದು ರೆಡಿ ಮಾಡಿರೋದು ಗ್ರೀನ್ ಟೀ ಇನ್ಸ್ಟಾಗ್ರಾಮಲ್ಲಿ ಒಂದು ವೈರಲ್ ಆಯಿತು ಅಂತ ಹೇಳಿ ತುಂಬ ನನ್ನ ಹತ್ರ ಸೇಲ್ ಆಗ್ತಾಯಿದೆ. ಇದು 200 ಗ್ರಾಮು ಇಲ್ಲಿ ಬರೆದಿರ್ತೀನಿ, ದೊಡ್ಡ ಪ್ಯಾಕೆಟು. ಇದೆಲ್ಲ 100 ಗ್ರಾಮು. ಇದು ಮಾಡಿರೋದು, ಇದು ಮಾಡಬೇಕಾಗಿರೋದು. ಸೊಪ್ಪು ಬಿಡಿಸ್ಬೇಕು. ತುಂಬ ಕೆಲಸ ಆಗೋಗುತ್ತೆ. ಡೈಲಿ ರೊಟೀನ್ ಮಾಡ್ಕೊಳ್ಳೋಕ್ಕೆ ನನಗೆ ಮಾಡೋಕ್ಕಾಗಲ್ಲ ನೋಡಿ. ತಿಂಡಿಗೆ ಮೊಳಕೆ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು. ತುಂಬ ಕೆಲಸ ಇದ್ದಾಗ ಜಾಸ್ತಿ ನಾನು ಇದನ್ನೇ ತಿನ್ನೋದು. ದಿನಕ್ಕೊಂದು ಸರಿ ಆದರೂ ತಿಂತೀನಿ. ಎಲ್ಲರೂ ಕೇಳ್ತಾರೆ, ನೀವೆಷ್ಟು ಕೆಲಸ ಮಾಡಿದ್ರು ನಿಮ್ಗೆ ಸುಸ್ತಾಗಲ್ವ, ಮತ್ತು ನಗ್ನಗ್ತಾ ಇರ್ತೀರಾ, ಸ್ಕಿನ್ನು ಗ್ಲೋ ಇರುತ್ತೆ ಅಂತೀರ. ಅದಕ್ಕೋಸ್ಕರ ನಾನು ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಹೇಳೋದು. ನಾನು ದಿನಕ್ಕೊಂದು ಸರಿ ಆದರೂ ಒಂದಿಷ್ಟಾದರೂ ಏನು ಹಾಕದೇ ಇದ್ರೂ ಇದು ಒಂಚೂರು ಉಪ್ಪು ಹಾಕ್ತೀನಿ, ಒಂದೊಂದ್ಸರಿ ಉಪ್ಪು ಹಾಕಲ್ಲ, ಹಾಗೆ ಬೇಯಿಸ್ಕೊಂಡು ತಿಂತೀನಿ. ಒಗ್ಗರಣೆ ಏನೂ ಹಾಕಲ್ಲ. ಇವಾಗ ABC ಜ್ಯೂಸ್ ಎಲ್ರಿಗೂ ಗೊತ್ತು ನಿಮಗೆ. ನಾನು ABC ಜ್ಯೂಸ್ನ ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳಿದ್ದೀನಿ. ವಿಡಿಯೋ ಇರ್ಬೋದು, ನೋಡ್ಬೋದು ನೀವು. ಅದನ್ನು ತೋರಿಸ್ತೀನಿ. ಈಗ ನಾನು ವಾರಕ್ಕೊಂದ್ಸರಿ ಮಾಡಿಟ್ಕೊಳ್ತೀನಿ ನೋಡಿ. ವಾರಕ್ಕೊಂದು ನಾನು ಮಾಡಿಟ್ಕೊಳ್ತೀನಿ ಈ ಥರ ಕ್ಯೂಬ್. ಅದು ವಿಡಿಯೋ ನೋಡಿರ್ಬೋದು, ಏನೇನು ಹಾಕ್ತೀನಿ, ಹೇಗೆ ಸ್ಟೋರ್ ಮಾಡಿಟ್ಕೊಳ್ತೀನಿ ಅಂತ. ಫೀಸರಲ್ಲೇ ಇಡಬೇಕು ನೀವು, ಹಾಗೆ ಇಡಬಾರ್ದು. ಹಾಗೆ ಫೀಸರಲ್ಲಿ ಇಟ್ಟರೂ ನಮ್ಗೆ ಈ ಥರ ಆಗಿರುತ್ತೆ ನೋಡಿ. ಈ ಥರ ಅಂಟ್ಕೊಂಡಿರುತ್ತೆ. ಆಮೇಲೆ ತೆಗೆದ್ರೆ ನಮಗೆ ಬಿಡಿ ಆಗುತ್ತೆ. ಇದನ್ನು ನೀವು ಮಾಡ್ಕೊಳ್ಬೋದು. ಇದ್ರ ಜೊತೆಲಿ ಇವಾಗ ಬೇಸಿಗೆಗಾಲ ಶುರುವಾಯಿತು. ಬಾದಾಮ್ ಗೋಂದು ಯಾರ್ಯಾರು ಗೊತ್ತು? ನನಗೆ ತುಂಬ ಜನ ಹೇಳ್ತಿದ್ದಾರೆ, ನಮ್ಮ ಕಡೆ ಸಿಗಲ್ಲ, ನಮಗೆ ತರಿಸ್ಕೊಡಿ, ನಮಗೆ ಕಳಿಸಿ, ಏನು ರೇಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಬಾದಾಮ್ ಗೋಂದು ಹೇಗಿರುತ್ತೆ, ಏನೇನು ಉಪಯೋಗ ಅಂತ ಹೇಳ್ತೀನಿ. ಗೋಂದಲ್ಲೇ 2 ಥರ ಇರುತ್ತೆ. ಬಾದಾಮ್ ಗೋಂದು ಬೇರೆ, ಅಂಟು ಬೇರೆ. ನಾನು ಅದು ಏನೇನು ಉಪಯೋಗ ಅಂತ ನಾನು ತೋರಿಸ್ತೀನಿ. ಹಾಗೆ ಏನು ಮಾಡ್ತೀನಿ ಇವತ್ತು. ನಮ್ಮ ಸ್ಕಿನ್ ಚೆನ್ನಾಗಾಗಬೇಕು, ಬೇಸಿಗೆಗಾಲದಲ್ಲಿ ತಂಪಾಗಿರಬೇಕು, ಬೇಸಿಗೆಗಾಲದಲ್ಲಿ ಸುಸ್ತಾಗಬಾರ್ದು. ನಮ್ಗೆ ಏನೇ ಕುಡಿದ್ರು, ಎಷ್ಟೇ ಕುಡಿದ್ರು ಬಾಯಾರಿಕೆ ಆಗ್ತಾ ಇರುತ್ತೆ, ಸುಸ್ತು ಅನಿಸುತ್ತೆ. ಸುಸ್ತು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಇವಾಗ ಏನೇನು ಬೇಕು, ಹೇಗೆ ಮಾಡ್ಕೊಳ್ಳೋದು, ಹೇಗೆ ಕುಡಿಯೋದು ಅಂತ ನಾನು ತೋರಿಸ್ಕೊಡ್ತೀನಿ. ನನ್ನ ಅರಮನೆ ಚಿಕ್ಕದಾಗಿರೋದ್ರಿಂದ ಇಲ್ಲಿ
ನೀರ್ದು ಕೆಟಲ್ ಇಟ್ಟಿರ್ತೀನಿ ಬಿಸಿನೀರು ಮಾಡ್ಕೊಳ್ಳೋದಕ್ಕೆ. ಅದನ್ನು ತೆಗ್ದು ಬೇರೆ ಕಡೆ ಇಡಬೇಕು ವೀಡಿಯೋ ಮಾಡೋದಾದರೆ. ಇವೆಲ್ಲ ನನಗೆ ತುಂಬ ಟೈಮ್ ಹಿಡಿಯುತ್ತೆ. ನಾನು ಸ್ವಲ್ಪ ನೋಡಿ ಪುದೀನ ತೊಗೊಂಡಿದ್ದೀನಿ. ಪುದೀನ ಅಷ್ಟೇ ನಮಗೆ ಜೀರ್ಣಶಕ್ತಿ ಚೆನ್ನಾಗಿ ಮಾಡುತ್ತೆ, ಸ್ಕಿನ್ ಗ್ಲೋ ಕೊಡುತ್ತೆ, ಡಿಟಾಕ್ಸ್ ಮಾಡುತ್ತೆ. ಸ್ವಲ್ಪನೇ ತೊಗೊಂಡಿರೋದು, ತುಂಬ ಜಾಸ್ತಿ ಹಾಕಬೇಡಿ, ಯಾವುದೂ ಅಷ್ಟೇ ಜಾಸ್ತಿ ಹಾಕಬೇಡಿ. ಇಷ್ಟೇ ನೋಡಿ, ಒಂದು 8ರಿಂದ 10 ಎಲೆ ತೊಗೊಂಡಿದ್ದೀನಿ ನಾನು. ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದೇ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಮತ್ತು ಬಾದಾಮ್ಗೊಂದು ಈ ಥರ ಇರುತ್ತೆ. ರಾತ್ರಿನೇ ನೆನೆಸಿ ನಾನೇನು ಮಾಡ್ತೀನಿ, ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ತೀನಿ. ಬೇಸಿಗೆಗಾಲದಲ್ಲಂತೂ ತುಂಬ ಒಂದಿಷ್ಟಾದರೂ ಉಪಯೋಗಿಸ್ತೀನಿ ನಾನು. ದಿನಕ್ಕೆ 1 ಸ್ಪೂನ್ ಆದರೂ ಉಪಯೋಗಿಸ್ತೀನಿ ನೋಡಿ. ಇದು ಇಷ್ಟು ಬಾದಾಮ್ಗೊಂದು, ಮತ್ತು ಸಬ್ಜಾ ಬೀಜ, ಕಾಮಕಸ್ತೂರಿ ಬೀಜ ಅದನ್ನು ಅಷ್ಟೇ ನೆನೆಸಿ ನಾನು ಈ ಥರ ಡಬ್ಬಿಲಿ ಹಾಕಿ ಇಟ್ಕೊಳ್ತೀನಿ ನಾನು. ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ನಾನು. ಎಲ್ರಿಗೂ ಗೊತ್ತು ಕಾಮಕಸ್ತೂರಿ ಬೀಜ ಹೀಗಿರುತ್ತೆ. ನೀವು ಚಿಯಾ ಸೀಡ್ಸು ಹಾಕ್ಕೊಳ್ಬೋದು ನೋಡಿ, ಈ ಥರ ಇರುತ್ತೆ. ಇವಾಗ ಮೇಯ್ನ್ ವಿಷಯಕ್ಕೆ ಬರ್ತೀನಿ. ಇದು ನಾನು 5 kg ತರಿಸಿದ್ದೀನಿ. 5 kg ಏನಕ್ಕೆ ಅಂತ ನಿಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ನಾನು ಇಷ್ಟು ನೆನೆಸೋದಕ್ಕೆ ಇಷ್ಟೇ ಹಾಕಿರೋದು, ಇಷ್ಟೇ ನೋಡಿ. ಇಷ್ಟು ಹಾಕಿದ್ದಕ್ಕೆ ಇಷ್ಟಾಗಿದೆ. ನನಗಿದು 3ರಿಂದ 4 ದಿವಸ ಬರುತ್ತೆ. ದಿನಕ್ಕೆ 1 ಸ್ಪೂನ್ ತೊಗೊಳ್ತೀನಿ ನಾನು. ಏನೂ ಇಲ್ಲ ಅಂದರೂ ಹೀಗೆ ನಾನು ಏನೂ ಮಾಡ್ಕೊಳಕ್ಕಾಗಲಿಲ್ಲ ಅಂದರೂ ಇದನ್ನೇ ಕುಡಿತೀನಿ. ಇದು ಏನೂ ಇಲ್ಲ, ನಮಗೆ ಜೆಲ್ಲಿ ಟೈಪ್ ಇರುತ್ತೆ, ಸ್ಮೆಲ್ ಇರಲ್ಲ, ಏನು ಟೇಸ್ಟ್ ಇರಲ್ಲ, ಏನೂ ಇರಲ್ಲ. ಇಷ್ಟಕ್ಕೆ ಇಷ್ಟು ಬೇಕು. ನೀವು ಯಾಕೆ ಇಷ್ಟೊಂದು ತರಿಸಿದ್ದೀರಾ ಅಂತೀರ. 5 kg ತರಿಸಿರೋದನ್ನ ಬೌಲ್ಗೆ ಹಾಕೋಕ್ಕೆ ನನ್ನ ಹತ್ರ ದೊಡ್ಡ ಬೌಲ್ ಇರಲಿಲ್ಲ. ಹಾಗಾಗಿ ಇದು 1 kgಗೆ ಇಷ್ಟು ಬಂದಿದೆ. ಈ ಥರ 5 kg ಯಾಕೆ ಅಂತ ಎಲ್ರಿಗೂ ತಲೆಯಲ್ಲಿ ಹುಳ ಹೋಗಿರ್ಬೋದು. ನಾನು ಅದಕ್ಕೆ ವಿಡಿಯೋ ಫುಲ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ, ನಾನು ಅದಕ್ಕೆ ಹೇಳ್ತೀನಿ. ಇದು ತುಂಬ ತಂಪು, ಈ ಬೇಸಿಗೆಗೆ ತುಂಬ ತಂಪು. ಆಮೇಲೆ ನನ್ನದು ಆರೋಗ್ಯ ಪೌಡರು ಬೇಸಿಗೆಗೆ ತುಂಬ ಹೀಟ್ ಆಗುತ್ತೆ. ಅದು ತುಂಬ ಹೀಟ್. ಅದಕ್ಕೆ ನೀವು ಈ ಗೋಂದು ತೊಗೊಂಡ್ರೆ ನಿಮಗೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ತಂಪಾಗುತ್ತೆ, ಎನರ್ಜಿ ಕೊಡುತ್ತೆ. ಇದೇ ಬೇರೆ ಗೋಂದು. ಇನ್ನೊಂದು ಗೋಂದು ಹುಡುಕ್ತಾ ಇದ್ದೀನಿ, ಇದೆ ನನ್ನ ಹತ್ರ, ನಾನು ಎಲ್ಲ ಇಟ್ಕೊಂಡಿರ್ತೀನಿ, ಅದು ನನಗೆ ಸಿಗ್ತಾ ಇಲ್ಲ, ಎಲ್ಲೋ ಇದೆ. ಎಲ್ಲೋ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಆ ಗೋಂದು ಸ್ವಲ್ಪ ಇದೇ ಥರ ಇರುತ್ತೆ, ಆದರೆ ಇದು ಬೆಳ್ಳಗಿರುತ್ತೆ, ಕಲ್ಲು ಥರ ಹೇಗೇಗೋ ಆಕಾರ ಇರುತ್ತೆ. ಆದರೆ ಇನ್ನೊಂದು ಗೋಂದು ರೌಂಡ್ಗಿರುತ್ತೆ. ಅದು ನೀವು ಅಂಟುಂಡೆಗೆಲ್ಲ ಹಾಕೋದು. ಅದು ತುಪ್ಪದಲ್ಲಿ ಕರೆದ್ರೆ ಪುರಿ ಥರ ಆಗುತ್ತೆ. ಅದನ್ನು ಪುಡಿ ಮಾಡಿ ನಾವು ಅಂಟುಂಡೆಗೆ ಹಾಕೋದು. ಇದನ್ನು ನೀರಿಗೆ ಹಾಕಿ ಜೆಲ್ ಟೈಪ್ ಮಾಡೋದು. ಸೇಮ್ ನೋಡೋಕೆ ಒಂದೇ ಥರ ಇರುತ್ತೆ, ಅದು ರೌಂಡ್ ಇರುತ್ತೆ, ಕಲರ್ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಇದು ನಮಗೆ ಈ ಥರ ಇರುತ್ತೆ. ಆಯಿತಾ? ಇವಾಗ ಇದ್ರದ್ದು ನಿಮಗೆ ಎಲ್ಲ ಗೊತ್ತಾಯಿತು ಹೇಗೆ ಏನು ಅಂತ. ಇವಾಗ ನಾನು ಒಂದು ಚಿಕ್ಕದೊಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಬೀಟ್ರೋಟ್ ನಿಮಗೆಲ್ರಿಗೂ ಗೊತ್ತು, ಸ್ಕಿನ್ನು ಎಷ್ಟು ಚೆನ್ನಾಗಿ ಮಾಡುತ್ತೆ ನಮಗೆ ಅಂತ ಹೇಳಿ ನಾನು ತೋರಿಸಿದ್ದೀನಿ. ABC ಜ್ಯೂಸ್ಗೆ ಏನೇನು ಹಾಕಿದ್ದೀನಿ, ಅದನ್ನು ಹೇಗೆ ಸ್ಟೋರ್ ಮಾಡೋದು ಅಂತಲೂ ನಾನು ಹೇಳಿದ್ದೀನಿ ಅಲ್ವಾ. ನೋಡಿ, ಇವಾಗ ತೋರಿಸ್ದೆ ನಾನು ಕ್ಯೂಬು. ಅದನ್ನೇನಿಲ್ಲ, ಕೆಲ್ಸಕ್ಕೆ ಹೋಗೋರು ಸುಮ್ಮನೆ ನೀರಿಗೆ ಹಾಕ್ಕೊಂಡು ಕುಡಿಬೋದು. ಇದನ್ನು ನೀವು ಮನೇಲಿರ್ತೀರ ಬೇಸಿಗೆಗಾಲಕ್ಕೆ ಅಂದರೆ ತುಂಬ ನಿಜವಾಗ್ಲೂ ಹೇಳ್ತೀನಿ, ಯಾರೂ ಸ್ಕಿಪ್ ಮಾಡಬೇಡಿ. ದಿನಕ್ಕೊಂದು ಲೋಟ ಆದರೂ ಮಾಡ್ಕೊಂಡು ಕುಡೀರಿ. ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನು, ಕೂದಲು, ಕಲರ್ ಬರಬೇಕು ಅಂತೀರ, ಖಂಡಿತ ಬರ್ತಾರೆ. ಆದರೆ ಎಲ್ಲ ನಾನು ಹೇಳ್ತೀನಲ್ಲ, ಯಾವುದೇ ಆಗಲಿ 1 ಲೋಟ ಕುಡಿದ್ಬಿಟ್ಟು ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ಏನೂ ಆಗಲ್ಲ. ನಾವು ಅದ್ರ ತಕ್ಕನಾಗಿ ಡೈಲಿ ಕುಡಿಬೇಕು, ಒಂದು ದಿನ ಮಿಸ್ ಮಾಡ್ದಂಗೆ ಕುಡಿಬೇಕು. ಒಂದು ಸಣ್ಣದು ಬೀಟ್ರೋಟ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟು ಅಷ್ಟೇ ತುಂಬ ಒಳ್ಳೆಯದು. ದಿನಕ್ಕೊಂದು ಕ್ಯಾರೆಟ್ ತಿನ್ನಿ, ನಿಮಗೆ ತುಂಬ ಹೇಳಿದ್ನಲ್ಲ, ಸ್ಕಿನ್ ಆಗಲಿ ಎಲ್ಲದಕ್ಕೂ ಒಳ್ಳೆಯದು. ದಿನ ಒಂದು ಕ್ಯಾರೆಟ್ ತಿಂದರೆ ಕಣ್ಣಿಗೆ ಒಳ್ಳೆಯದು. ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಅಲ್ವಾ. ಇದನ್ನು ಸ್ವಲ್ಪ ನಾವು ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಹೆಚ್ಕೊಳ್ಳಿ. ಇಲ್ಲದಿದ್ದರೆ ದಪ್ಪ ಇದ್ದರೆ ಬೇಗ ನೈಸ್ ಆಗಲ್ಲ, ನಮಗೆ ಕೆಲಸ ಬೇಗ ಆಗಲ್ಲ ಅಂತ.
ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮಗೇನೂ ಅರ್ಥ ಆಗಲ್ಲ. ಮಧ್ಯ ಸ್ಕಿಪ್ ಮಾಡಿಬಿಟ್ಟು ಬಂದು ನಮ್ಗೆ ಅದನ್ನು ಮಾಡಿಕೊಡಿ, ಅದನ್ನ ಏನೇನು ಹಾಕಿದ್ರಿ ಅಂತ ಬಂದು ನಂದು ಬಿಸ್ನೆಸ್ ನಂಬರ್ ಇರುತ್ತಲ್ಲ ಅಲ್ಲಿ ಬಂದು ಕೇಳ್ತೀರಾ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇಲ್ಲೇ ಒಂದು ಸ್ವಿಚ್ ಮಾಡಿಸ್ಕೊಂಡಿದ್ದೀನಿ ಓವನ್ಗೆ ಮತ್ತು ಮಿಕ್ಸಿಗೆ ಎಲ್ಲದಕ್ಕೂ ಅಂತ ಹೇಳಿ. ಇದು ಇಷ್ಟ ಆಯಿತು. ಇದಕ್ಕೆ ನೀವು ಸಕ್ಕರೆ ಅಂತೂ ದಯವಿಟ್ಟು ಯೂಸ್ ಮಾಡಬೇಡಿ. ಬೆಲ್ಲ ಇಲ್ಲಾದರೆ ಕೆಂಪು ಕಲ್ಲು ಸಕ್ಕರೆ ಬರುತ್ತೆ, ಕೆಂಪು ಕಲ್ಲು ಸಕ್ಕರೆ, ಬಿಳಿ ಕಲ್ಲು ಸಕ್ಕರೆ ಏನಾದರೂ ಹಾಕಿ ನಾನು ನೋಡಿ, ಇದು ಮೊಸರಲ್ಲ, ಇದರಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ. ನೋಡಿ ಖರ್ಜೂರ, ಸೀಡ್ಲೆಸ್ ಖರ್ಜೂರ 2 ಹಾಕ್ತಾಯಿದ್ದೀನಿ ನಾನು. ಇದು 180 ರೂಪಾಯಿಗೆ ನನಗೆ ಹೋಲ್ಸೇಲ್ ಅಂಗಡಿಯಲ್ಲಿ ಸಿಗುತ್ತೆ. ಯಾಕಂದರೆ ನಮಗೆ ರಕ್ತ, ನಮಗೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಬ್ಲಡ್ ಜಾಸ್ತಿ ಆಗುತ್ತೆ, ಪ್ಲೇಟ್ಲೆಟ್ ಜಾಸ್ತಿ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ಒಂದೇ ಸರಿ ನೀರು ಹಾಕ್ಕೊಬೇಡಿ. ಕಲರ್ ನೋಡಿ, ಕಲರ್ ನೋಡ್ತಾ ಇದ್ರೇ ಕುಡಿಬೇಕು, ತಿನ್ನಬೇಕು ಅನಿಸುತ್ತಲ್ವಾ. ನೋಡಿ ನಾನು ಈ ಥರ ಫುಲ್ಲು ನೈಸ್ ಮಾಡ್ಕೊಳ್ತೀನಿ. ಯಾಕೆ ಇಷ್ಟೊಂದು ನೈಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ನಾನು ಸೋಸಲ್ಲ, ನಾನು ಯಾವುದೇ ಕಾರಣಕ್ಕೂ ನಾನು ಸೋಸಲ್ಲ. ಯಾಕಂದರೆ ಸೋಸಿದ್ರೆ ನನಗೆ ಅದರಲ್ಲಿರೋದೆಲ್ಲ ಹೋಗ್ಬಿಡುತ್ತೆ ಅಂತೇಳಿ ನೋಡಿ ಈ ಥರ ಏನೂ ಇರಲ್ಲ ಇದರಲ್ಲಿ, ಸೋಸೋ ಅಂಥದ್ದು ಏನೂ ಇರಲ್ಲ. ಅಷ್ಟು ನೈಸ್ ಮಾಡ್ಕೊಂಡಿರ್ತೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ನೀರು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಯಾಕಂದರೆ ಇದರಲ್ಲಿರೋದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ. ನಮ್ಮದೇನು ಅನುಕೂಲ ಅಂದರೆ ಸಿಂಕು ಎಲ್ಲ ಅಲ್ಲಲ್ಲೇ ಕೈ ತೊಳ್ಕೊಳ್ಬೋದು. ನೋಡಿ ಈ ಹತ್ರ ಇದೆಯಲ್ವಾ, ಹಾಗಾಗಿ ಇದು ಹೀಗಾಯ್ತಲ್ವ. ಇದಕ್ಕೀಗ ನೀವು ಮಕ್ಕಳಿಗೆ, ಚಿಕ್ಕ ಮಕ್ಕಳು ಕೊಡೋದಾದರೆ ಮಾತ್ರ ಸೋಸಿ, ಇಲ್ಲಾಂದರೆ ಸೋಸಬೇಡಿ. ನೋಡಿ ಇದನ್ನು ನಾನು ಇಷ್ಟ ಹಾಕ್ತೀನಿ. ಇದನ್ನು ಅಷ್ಟೇ ನಾನು ಒಂದು 4 ದಿವಸಕ್ಕಾಗುವಷ್ಟು ನಾನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟಿರ್ತೀನಿ. ಯಾಕಂತ ಅಂದರೆ ಇದೊಂದೊಂದು 2-3 ಗ್ಲಾಸ್ ಹಾಕ್ತೀನಿ. ಆವಾಗವಾಗ ನಮಗೆ ರಾತ್ರಿ ನೆನೆಸ್ಬೇಕಿದು. ಸಬ್ಜಾ ಬೀಜ ಆದರೆ ಒಂದು 10 ನಿಮಿಷಕ್ಕೆಲ್ಲ ನೆನೆಯುತ್ತೆ, ಆದರೆ ಇದು ನೆನೆಯಲ್ಲ. ಇದು ರಾತ್ರಿ ನೆನೆಸಿದ್ರೇ ನಮ್ಗೆ ಈ ಥರ ಜೆಲ್ ಟೈಪ್ ಆಗೋದು. ನೋಡಿ ಕಾಣಿಸಲ್ಲ ಕಲರ್. ನೀವು ಅದೇನೇ ಬೇರೆ ಜ್ಯೂಸು, ಈ ನಿಂಬೆಹಣ್ಣು ಆ ಥರದ್ರಲ್ಲೆಲ್ಲ ಮಾಡಿದ್ರೆ ನಿಮಗೆ ಸಬ್ಜಾ ಬೀಜ ಆಗಲಿ ಇದ್ರದ್ದಾಗಲಿ ಗೊತ್ತಾಗುತ್ತೆ. ಇದು ಕಲರ್ ನೋಡಿ ಈ ಥರ ಬರುತ್ತೆ. ನಾನು ಹೇಳಿದ್ನಲ್ಲ, ಮಕ್ಕಳಿಗಾದರೆ ಸೋಸ್ ಆದಮೇಲೆ ಇದನ್ನೆಲ್ಲ ಹಾಕಿ, ನಾನು ಸೋಸಲ್ವಲ್ಲ, ಹಾಗಾಗಿ ಹಾಗೆ ಕುಡಿತೀನಿ. ನಾನು ಮಾಡ್ತಿರೋ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ನೋಡಿ ಇದು ಮಣ್ಣಿಂದು ಜಗ್ಗು, ನಂಗೆ ತುಂಬ ಇಷ್ಟ. ಮಣ್ಣಿಂದು, ಗಾಜಿಂದು ಎಲ್ಲ. ನೋಡಿ ಫಸ್ಟ್ ಇದಕ್ಕೆ ಹಾಕ್ತೀನಿ, ಯಾಕಂದರೆ ಜನಕ್ಕೆ ಕಲರ್ಫುಲ್ಲಾಗಿರಬೇಕಲ್ವ. ನೋಡಿ ದಿನಕ್ಕೆ ಈ ಥರ 1 ಗ್ಲಾಸು ಕುಡ್ಕೊಂಡು ಬಂದರೆ ತುಂಬ ಅಂದರೆ ತುಂಬ ನಮ್ಗೆ ಒಳ್ಳೆಯದು. ನೋಡತ್ರ ಈ ಥರ 5 ನಿಮಿಷದಲ್ಲಿ ಮಾಡ್ಬೋದು. ವಿಡಿಯೋ ಮಾಡೋದಕ್ಕೋಸ್ಕರ ಅದನ್ನಾಕು ಇದನ್ನಾಕು ಅಂತ ನಾವು ಮಾತಾಡ್ತಾ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಹೇಳ್ತಾರಲ್ಲ, ಹಾಗೆ ನಾವು ಮಾತಾಡ್ತಾ ಮಾಡ್ತಿದ್ರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ವಿಡಿಯೋ ಕಡೆ ಗಮನ ಕೊಡೋಕ್ಕೆ ಆಗ್ತಿಲ್ಲ. ನಾನು ಏನೇನು ಮಾಡ್ತೀನಿ, ಏನೇನು ತಿಂತೀನಿ ಅನ್ನೋದನ್ನ ನಾನು ಇದೇ ಮಾಡೋಕ್ಕಾಗಲ್ಲ. ನೋಡಿ ಹೊಟ್ಟೆ
ಎಷ್ಟು ಕರಗಿದೆ ಗೊತ್ತಾ. ನನ್ನ ಪ್ರಾಡಕ್ಟೇ ನಾನು ಜಾಸ್ತಿ ಯೂಸ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ನಿಂಬೆಹಣ್ಣು ಇಟ್ಕೊಳ್ಬೋದು, ಇಲ್ಲ ನೆಲ್ಲಿಕಾಯಿ ಹಾಕ್ಕೊಳ್ಬೋದು. ಆದರೆ ಇದು ಬೇರೆ ಥರ ನಾನು ಹೇಳಿದ್ದು. ಆ ಸಬ್ಜಾ ಬೀಜ ಬಾಯಿಗೆ ಸಿಗುತ್ತೆ. ನೈಸಾಗಿ ರುಬ್ಬಿ ಸೋಸ್ಕೊಂಬೇಡಿ, ಸೋಸರೆಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರ ಸೋಸ್ಕೊಬೇಡಿ. ನೋಡಿ, ಅದು ಗೋಂದುದು ಕಟೀರ ಅಂತ ಹೇಳ್ತಾರೆ, ಬಾದಾಮ್ ಗೋಂದು. ಅದ್ರದ್ದು ಅಷ್ಟೇ ಜೆಲ್ ಟೈಪ್ ಸಿಗುತ್ತೆ. ಏನು ಅದು ಸ್ಮೆಲ್ ಆಗಲಿ ಟೇಸ್ಟ್ ಏನೂ ಇರಲ್ಲ. ನಮ್ಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಬೇಸಿಗೆಗಂತೂ ತುಂಬ. ಇವಾಗ ನಾನು 5 kg ಯಾಕೆ ತರಿಸ್ದೆ ಅಂತ ನಿಮ್ಮೆಲ್ಲರೂ ಪ್ರಶ್ನೆಗೆ, ನನ್ನ ಆರ್ಡ್ರ್ ಕೊಡೋರು ಯಾರು ಆರ್ಡ್ರ್ ಕೊಡ್ತಾರೆ ನನ್ನ ಪ್ರಾಡಕ್ಟು, ಅವ್ರಿಗೆ ಸ್ವಲ್ಪ, ಯಾಕಂದರೆ ತುಂಬ ಕಡೆ ಸಿಗ್ತಾ ಇಲ್ಲ ಅಂತ ಅಂತಾರೆ. ಅದಕ್ಕೋಸ್ಕರ ಸಣ್ಣ ಕವರ್ ತರಿಸಿದ್ವಿ. ನೋಡಿ, ಇಷ್ಟು ಚಿಕ್ಕದ ಕವರ್. ನನಗಿದು ಏನಕ್ಕೂ ಯೂಸ್ ಆಗಲ್ಲ. ಈ ಗೋಂದನ್ನ ಹಾಕಿ ಅವ್ರಿಗೆ ಫ್ರೀಯಾಗಿ ನನ್ನ ಪ್ರಾಡಕ್ಟ್ ತೊಗೊಳ್ಳೋರಿಗೆ ಗೋಂದನ್ನ ಹಾಕಿ ಕಳಿಸೋಣ ಅಂತ ಹೇಳಿ 200 ಕವರ್ ತಂದಿದ್ದೀನಿ ಸದ್ಯಕ್ಕೆ. ಆಮೇಲೆ ತರಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೇ ನಾನು ವೀಡಿಯೋ ಮಾಡ್ತಾ ಇರೋದು. ತರ್ತೀನಿ ಕೊಡ್ತೀನಿ ಅದೆಲ್ಲ ಇಲ್ಲ, ರೆಡಿ ಮಾಡಿಕೊಂಡೆ ನಾನು ವೀಡಿಯೋ ಮಾಡ್ತಿರೋದು. 5 kg ತರಿಸಿದ್ದೀನಿ. ಅದಕ್ಕೋಸ್ಕರನೇ ನನಗೂ ಆಗುತ್ತೆ. ನಾನು ಯಾವಾಗಲೂ ಥಂಡಿಲೆಲ್ಲ ಸ್ವಲ್ಪ ಯೂಸ್ ಮಾಡಲ್ಲ. ಹೆಸ್ರು ಕಾಳು ಜ್ಯೂಸ್ ಇದೆಯಲ್ಲ, ಹೆಸ್ರು ಕಾಳು ಜ್ಯೂಸ್ಗೂ ಹಾಕ್ಕೊಂಡು ಕುಡಿಬೋದು. ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಹೆಸ್ರು ಕಾಳು ಜ್ಯೂಸ್ ಅಂತೂ ಯಮ್ಮಿ ಆಗಿರುತ್ತೆ, ತುಂಬ ತಂಪು, ಸ್ಕಿನ್ ಗ್ಲೋ ಕೊಡುತ್ತೆ. ಅದಕ್ಕೆ ನಾವು ಈ ಬಾದಾಮ್ ಗೋಂದು ಚಿಯಾ ಸೀಡ್ಸ್ ಹಾಕಿರೋದು ಇನ್ನೂ ಯಮ್ಮಿ ಆಗಿರುತ್ತೆ. ಅದನ್ನು ಮಾಡಿ ತೋರಿಸ್ತೀನಿ. ಈಗ ಇದನ್ನು ನಾನು ಸಿಪ್ ಬೈ ಸಿಪ್ ಕುಡಿತೀನಿ. ನೀವೇ ಹೇಳ್ತೀರಾ, ಅಯ್ಯೋ ಇಷ್ಟು ದಿನ ನಮ್ಗೆ ಈ ಥರ ಗೊತ್ತೇ ಇರಲಿಲ್ವಲ್ಲ ಅಂತೀರ. ಅಷ್ಟು ಒಳ್ಳೆಯದು. ನನಗೇನೇ ಇದ್ರೂ ಅನುಭವಿಸಿ ಅದು ಟೇಸ್ಟು, ಅದರಿಂದ ಏನೇನು ಬೆನಿಫಿಟ್ಟು ಅದೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಕುಡಿಯೋದು, ತಿನ್ನೋದು. ಹಾಗಾಗಿ ನಿಧಾನವಾಗಿ ಕುಡಿತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.